ಹಾಯ್ ವೀವರ್ಸ್, ನಾವಿವತ್ತು ಹೊರಟಿರೋದು ಸಿಗಂದೂರು ಚೌಡೇಶ್ವರಿ ದೇವಿಯ ಕ್ಷೇತ್ರ ಸಾಗರಕ್ಕೆ. ಹೌದು, ಮುಂಚೆ ಎಲ್ಲ ಇಲ್ಲಿ ಹೋಗಬೇಕು ಅಂದರೆ ಲಾಂಚಲ್ಲಿ ಹೋಗಬೇಕಾಗಿತ್ತು. ಹಾಗೆ ಟೈಮಿಂಗ್ಸ್ ಇರ್ತಿತ್ತು. ಆದರೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬ್ರಿಡ್ಜ್ ಮಾಡಿದ್ದಾರೆ, ಸೇತುವೆ ಮಾಡಿದಾರಲ್ವಾ. ಸೊ ಬೇಗ ಹೋಗ್ಬೋದು. ಸೊ ವೆಯ್ಟ್ ಮಾಡಬೇಕು ಅಂತ ಇಲ್ಲ, ನಾವು ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಬಟ್ ನಿಜ ಹೇಳ್ತೀನಿ, ಲಾಂಚಲ್ಲಿ ಹೋಗೋ ಮಜಾನೇ ಬೇರೆ, ಅದೇ ತುಂಬ ಚೆನ್ನಾಗಿತ್ತು. ಬಟ್ ಇದು ಟೈಮ್ ಸೇವ್ ಆಗುತ್ತೆ. ಫೈನಲಿ ನಾವು ಅಂದ್ಕೊಂಡಿರೋ ಪ್ಲೇಸ್ಗೆ ರೀಚ್ ಆದ್ವಿ, ಶ್ರೀ ಕ್ಷೇತ್ರ ಸಿಗಂದೂರ್ಗೆ. ತುಂಬ ದಿನದಿಂದ ಇಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಬಂದ್ವಿ ಕೂಡ. ಸೊ ತುಂಬ ಚೆನ್ನಾಗಾಯಿತು ನಮಗೆ ದರ್ಶನ. ಇದು ಎಂಟ್ರೆನ್ಸು. ನಾವು ಎಂಟ್ರೆನ್ಸಲ್ಲೇ ಒಂದೆರಡು ಫೋಟೋ ತೊಗೊಂಡ್ವಿ. ನನಗೇನಂದರೆ ಮೆಮೊರೀಸ್ ಇರಬೇಕು ಅಂತ ಹೇಳಿ ಫೋಟೋ ತೊಗೊಂಡ್ವಿ. ಕೊನೆಗೂ ಚೌಡೇಶ್ವರಿ ಕ್ಷೇತ್ರದ ಒಳಗೆ, ದೇವಸ್ಥಾನದ ಒಳಗೆ ನಾವು ಹೋಗ್ತಾ ಇದ್ದೀವಿ. ಸೊ ನೋಡಿ, ಇಲ್ಲಿ ಹೀಗಿದೆ ದೇವಸ್ಥಾನ. ತುಂಬ ಪ್ರಶಾಂತವಾಗಿದೆ, ತುಂಬ ಖುಷಿ ಆಗುತ್ತೆ ಮನಸ್ಸಿಗೆ. ಇಲ್ಲಿ ಬಂದರೆ ಒಂಥರ ನೆಮ್ಮದಿ. ಏನೋ ತಾಯಿಗೆ ನಾವು ಇವಾಗ ಹೆಣ್ಮಕ್ಳು ತಾಯಿ ಮನೆಗೆ ಹೋದರೆ ಎಷ್ಟು ಖುಷಿ ಆಗುತ್ತಲ್ವ, ಅದೇ ರೀತಿ ಇಲ್ಲಿ ಖುಷಿ ಆಗುತ್ತೆ. ಅಂದರೆ ಅಷ್ಟು ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಸೊ ನಾವು ಚೌಡೇಶ್ವರಿಯ ಒಂದು ದರ್ಶನನ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಾಯಿತು ದರ್ಶನ. ತುಂಬ ಕ್ರೌಡ್ ಅಂತ ಏನಿರಲಿಲ್ಲ ನಾವು ಹೋಗಿದ್ದ ದಿವಸ. ಸೊ ನಾರ್ಮಲ್ ಆಗಿತ್ತು ಕ್ರೌಡು. ಸೊ ನಮಗೆ ದೇವಿ ದರ್ಶನನೂ ನೀಟಾಗಾಯಿತು. ಸೊ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿಬಿಟ್ಟು ನಾನು ಕ್ಲೋಸ್ ಮಾಡಿಬಿಟ್ಟೆ ವಿಡಿಯೋನ. ಬಿಕಾಸ್ ಗರ್ಭಗುಡಿ ಒಳಗೆ ಹೋಗ್ತೀವಲ್ವ, ಲೈಕ್ ಗರ್ಭಗುಡಿ ಹತ್ತಿರ ಹೋಗ್ತೀವಿ, ಸಾರಿ. ಸೊ ಹಾಗಾಗಿ ಇಲ್ಲಿ ತೀರ್ಥ ಪ್ರಸಾದ ಕೊಡ್ತಾಯಿದ್ರು. ಸೊ ನಾವು ತಗೊಂಡು ನೆಕ್ಸ್ಟ್ ನಾವು ಅಲ್ಲಿ ಹೊರಗಡೆ ಹೋದ್ವಿ. ಹೊರಗಡೆ ನಮಗೆ ಅಲ್ಲಿ ಅನ್ನ ಪ್ರಸಾದ, ಲೈಕ್ ಅಲ್ಲಿ ಊಟ ಕೂಡ ಇರುತ್ತೆ, ಅನ್ನ ಪ್ರಸಾದ ಇರುತ್ತೆ. ಸೊ ಅಲ್ಲಿ ಬಂದವರು ಆಲ್ಮೋಸ್ಟ್ ಊಟ ಮಾಡಿಕೊಂಡೇ ಹೋಗ್ತಾರೆ. ಸೊ ಅನ್ನ ಪ್ರಸಾದನ ನಾವು ಸೇವಿಸಿದ್ವಿ. ಸೊ ಹಾಗೆ ಅಲ್ಲಿ ಹೊರಗಡೆ ಬಂದಮೇಲೆ ಅಲ್ಲಿ ಸೋಡಾ ಮಾರ್ತಾಯಿದ್ರು. ಸೊ ಆ ಸೋಡಾ ಓಪನ್ ಮಾಡಿದ ಸ್ಟೈಲೇ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ಅಲ್ಲಿ ವೀಡಿಯೋ ಮಾಡಿಕೊಂಡೆ, ಹಾಗೆ ಸೋಡಾನು ಕುಡಿದ್ವಿ ನಾವು. ಆ ಅಂಕಲ್ಗೆ ಹೇಳಿದೆ, ಸಕ್ಕದಾಗಿ ಬಾಟಲ್ ಓಪನ್ ಮಾಡ್ತೀರಾ ಅಂಕಲ್ ಅಂತ ಅವ್ರಿಗೆ ಹೇಳಿದೆ. ಅದಕ್ಕೆ ಅವ್ರು ಫುಲ್ ಖುಷಿನೂ ಆಗಿಬಿಟ್ರು. ಸೊ ಅದನ್ನು ನಾವೆಲ್ಲ ಸೋಡಾ ಕುಟ್ಕೊಂಡು ನೆಕ್ಸ್ಟ್ ಹೊರಟ್ವಿ. ಸೊ ಅಲ್ಲಿ ಹಸು ಬಂದಿತ್ತು ಅಂತ ದಾತ್ರಿಗೆ ಅಂತ ಇಟ್ಟಿದ್ದ ಬಾಳೆಹಣ್ಣ ಹಸು ಕೊಟ್ಬಿಟ್ವಿ. ಯಾಕಂದರೆ ಲಕ್ಷ್ಮಿ ಅಲ್ವಾ, ಅದು ತಿನ್ನಲಿ ಅಂತ ಹೇಳ್ಬಿಟ್ಟು ಕೊಟ್ವಿ. ಸೊ ಖುಷಿ ಆಯಿತು ನಮಗೆ. ಹಸುನೂ ಕೂಡ ನಾವು ನೋಡಿದ್ದು, ಅದು ಒಂದು ಲಕ್ಷ್ಮೀ ರೂಪ, ಅದು ನಮ್ಗೆ ಆಶೀರ್ವಾದ ಮಾಡ್ತು ಅಂತ ನಾವು ಎಣಿಸ್ತೀವಿ. ಸೊ ಇಲ್ಲಿಂದ ನಾವು ನೆಕ್ಸ್ಟು ಇನ್ನೊಂದು ಪ್ಲೇಸಿಗೆ ಹೋದ್ವಿ. ಅದು ಯಾವುದು ಅಂದರೆ ಆ್ಯಕ್ಚುಲ್ ಪ್ಲೇಸ್ ನಮ್ಮೂರು ತೀರ್ಥಹಳ್ಳಿ. ಎಸ್, ನಮ್ಮ ತೀರ್ಥಹಳ್ಳಿ ಕಡೆ ನಮ್ಮ ಪಯಣ ಹೋಗ್ತಾ ಇದ್ದೀವಿ. ಸೊ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಸ್ನು ನೋಡಿ ಅಂತ ಹೇಳ್ತೀನಿ. ಬಾಯ್.